ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಬೆಳಗಿನ ವಿಶೇಷ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಅವರ ಒಂದು ಪರ್ಸನಲ್ ಅಕೌಂಟ್ ಇಂದ ಒಂದು ವಿಡಿಯೋ ಬಂದಿದೆ. ಆ ವಿಡಿಯೋ ನಮ್ಮೆಲ್ಲರಿಗೂ ತಲೆ ಕೆಡಿಸಿದೆ ಅಂತಂದ್ರೆ, ಇವರು ಯಾವುದೇ ಕಾರಣಕ್ಕೂ ಇವರು ಬಗ್ಗವರಲ್ಲ ಮತ್ತು ಯಾವುದೇ ಕಾರಣಕ್ಕೂ ಇವರು ಬದಲಾಗೋರಲ್ಲ. ಇವರು ಜನಪರ ಸರ್ಕಾರ ಅಂತೂ ಖಂಡಿತ ಅಲ್ಲ. ಇವರು ಏನಿದ್ರು ಶ್ರೀಮಂತರ ಪರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದು ಪ್ರಜಾಪ್ರಭುತ್ವ ವಿರೋಧಿ ಮುಖ್ಯಮಂತ್ರಿ ಇವರು ಅಂತ ಹೇಳಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ಈ ವರ್ತನೆ ಎಷ್ಟು ಮಟ್ಟಿಗೆ ಇವತ್ತು ಕಾಡ್ತಾ ಇದೆ ಜನರನ್ನ ಕರ್ನಾಟಕದಲ್ಲಿ ಅಂದ್ರೆ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಇವತ್ತು ಮಾರ್ಕ್ ಆಗಿದೆ. ಈ ಮಾರ್ಕ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಈ ವರ್ತನೆಗಳು ನಮಗೆ ಬಹಳ ಆತಂಕಕಾರಿಯಾಗಿದ್ದಾವೆ. ಅವರು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ಟೌನಲ್ಲ, ಸಿಟಿಗಳಲ್ಲ ತಿಳಿಸಿದ್ದೇವೆ ಅಂತಂದ್ರೆ, ಈ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನು CSR ಪಾಲಿಸಿ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳಿಗೆ ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು. ಕನಿಷ್ಠ ನಮ್ಮದೇ ಆದಂಥ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡೋಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಅವರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನು KPS ಆಗಿ ಪರಿವರ್ತನೆ ಮಾಡ್ಬೋದು, ಇಲ್ಲ ಅಂದರೆ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡ್ಬೋದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅವ್ರು ಯಾರು CSR ಸಂಸ್ಥೆಯವರು ಸರ್ಕಾರಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಾವು ಅವರಿಗೆ ಮಾಡಲ್ ಮಾತ್ರ ಕೊಡ್ತೀವಿ ಅಷ್ಟೇ. ಈ ರೀತಿ ಕಟ್ಕೊಡ್ಬೇಕು, ಈ ರೀತಿ ಫೆಸಿಲಿಟಿ ಇರಬೇಕು, ಈ ರೀತಿ ಲ್ಯಾಬ್ಗಳಿರಬೇಕು, ಈ ರೀತಿ ಇರಬೇಕು ಅಂತ ಕಟ್ತೀವಿ. ಅವರೇ ಕೊಟ್ಕೊಂಡು ಅವ್ರ ಹೆಸರು ಕೂಡ ಅವ್ರು ಹಾಕ್ಕೊಳ್ಳಿ, ಅವ್ರ ಬ್ರ್ಯಾಂಡ್ನ ಅವ್ರು ಮಾಡ್ಕೊಳ್ಳಿ. ಲೆಟ್ ದ ಬ್ರ್ಯಾಂಡ್ ದೆಮ್ಸೆಲ್ಫ್. ನಮಗೇನು ಸಮಸ್ಯೆ ಇಲ್ಲ. ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ. ಇಟ್ ವಿಲ್ ಬಿ ಎ ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಕಳು ಖಾಸಗಿ ಶಾಲೆ ಏನು ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿಲಿ ಹೋಗಬೇಕು. ಇವತ್ತು ಹೆಂಗೆ ನಮ್ಮಲ್ಲಿ ಮೊರಾರ್ಜಿ ಶಾಲೆ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆದರ್ಶ ಶಾಲೆಗಳು, ಬೇರೆ ಬೇರೆ ಹೆಸರುಗಳಲ್ಲಿ ಶಾಲೆಗಳಿದೆ, ಹಾಸ್ಟೆಲ್ಗಳಿದೆ. ಆ ರೀತಿ ಅವರೆಲ್ಲರೂ ಕೂಡ ಒಳ್ಳೆ ಬಿಲ್ಡಿಂಗ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿ, ಆ ಸದ್ಯದಲ್ಲಿ ಇನ್ನೊಂದು 2-3 ದಿನದಲ್ಲಿ ಅವರಿಗೆ ಪಾಲಿಸಿ ಎಲ್ಲ ಹೋಗ್ತಾ ಇದೆ. ಮತ್ತು ಈಗಾಗಲೇ ನಾನು 240 ಸ್ಕ್ವೇರ್ ಫೀಟ್ ಈಗಾಗಲೇ ಜಿಯೋ ಕೂಡ ಇಶ್ಯೂ ಆಗಿದೆ, ಅದು ಕೂಡ ಆಗ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರ ವರ್ತನೆ. ಡಿ.ಕೆ. ಶಿವಕುಮಾರ್ ಈ ರೀತಿ ಯಾಕೆ ವರ್ತಿಸ್ತಾ ಇದ್ದಾರೆ? ಯಾಕೆ ಇವರು ವರ್ತನೆ ಇವ್ರದ್ದು ಹಿಂಗಿದೆ? ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ವರ್ತಿಸ್ತಾ ಇರೋದು ಕಾರಣ ಇಷ್ಟೇ, ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು. ಯಾವಾಗ ಇವರು ತೊಲಗ್ತಾರೆ ಕರ್ನಾಟಕದಲ್ಲಿ, ಡಿ.ಕೆ. ಶಿವಕುಮಾರ್ ಅಧಿಕಾರದಿಂದ ಯಾವಾಗ ತೊಲಗ್ತಾರೆ ಆಗ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಉಳಿಯಕ್ಕೆ ಸಾಧ್ಯ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ತೊಲಗದೇ ಇದ್ರೆ ಸರ್ಕಾರಿ ಶಾಲೆಗಳು ಇವರೇ ತೊಲಗಿಸ್ಬಿಡ್ತಾರೆ. ಅಂತ ಒಂದು ಅಪಾಯವನ್ನ ಇವರು ಕಾಯ್ಕೊಂಡು ಕೂತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಮಾಡೆಲ್, ಇವ್ರೇನು ಮಾಡೆಲ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಲ್ಲ, ಬ್ರ್ಯಾಂಡಿಂಗ್ ಮಾಡ್ಕೋಬೋದಂತೆ. ಬ್ರ್ಯಾಂಡಿಂಗ್. ಇವರೊಬ್ಬ ಬ್ರ್ಯಾಂಡಿಂಗ್ CM. ಇವರು ನಾಚಿಕೆ ಆಗಲ್ವಾ ಇವ್ರಿಗೆ? ಯಾವ ಕಾಂಗ್ರೆಸ್ ಪಕ್ಷ ಶಿಕ್ಷಣ ರಾಷ್ಟ್ರೀಕರಣ ಮಾಡ್ತೋ, ಯಾವ ಶಿಕ್ಷಣ ರಾಷ್ಟ್ರೀಕರಣ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೋ, RTEನ ಜಾರಿಗೆ ತಂತು. ಆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇವತ್ತು ಬ್ರ್ಯಾಂಡಿಂಗ್ ಮಾಡಕ್ ಹೊರಟಿದ್ದಾರೆ. ಎಜುಕೇಶನ್ ಮೂಲಕ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳನ್ನ ನೋಡಿ. ಈಗ ಅವರು CSR ಫಂಡ್ ಡೊನೇಷನ್ ಕೊಡ್ತಾರೆ. ಯಾರು ಡೊನೇಷನ್ ಕೊಟ್ರೆ
ಸೊ ಆ ಶಾಲೆಗಳಿಗೆ ಅವ್ರ ಬ್ರ್ಯಾಂಡಿಂಗ್ ಯಾಕೆ ಮಾಡ್ಕೋಬೇಕು? ವಿಧಾನಸೌಧನ ಬ್ರ್ಯಾಂಡಿಂಗ್ ಮಾಡ್ತೀರೇನ್ರಿ ನೀವು ಮಿಸ್ಟರ್ ಡಿ ಕೆ ಶಿವಕುಮಾರ್? ವಿಧಾನಸೌಧನ ಬ್ರ್ಯಾಂಡಿಂಗ್ ಮಾಡ್ತೀರಾ ನೀವು? ಬಾಡಿಗೆ ಕೊಡ್ತೀರಾ, ಗುತ್ತಿಗೆ ಕೊಡ್ತೀರಾ, ಅಥವಾ ಮಾರಾಟ ಮಾಡ್ತೀರಾ ನೀವು? ಸರ್ಕಾರಿ ಶಾಲೆಗಳು, ಮಹಾತ್ಮ ಗಾಂಧಿ ಹೇಳಿದ್ರು, ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಇಬ್ರು ಹೇಳಿದ್ ಒಂದೇ ಮಾತು, ಯಾವ ಊರಲ್ಲಿ ಸರ್ಕಾರಿ ಶಾಲೆ ಇರಲ್ವೋ, ಅಂದ್ರೆ ನೀವು ದೇವಸ್ಥಾನದ ಗಂಟೆ ಹೊಡಿದೇ ಇರೋ ಪರವಾಗಿಲ್ಲ, ಅಲ್ಲಿ ಸರ್ಕಾರಿ ಶಾಲೆ ಗಂಟೆ ಹೊಡಿಬೇಕು ಅಂತ ಹೇಳಿ ನೀವು ಆ ಸರ್ಕಾರಿ ಶಾಲೆನ ಮುಚ್ಚಿಸ್ತಾ ಇದ್ದೀರಲ್ರಿ ನೀವೆಂತ ಸಿಎಂ? ನೀವೆಂತ ಸಿಎಂ? ಶೇಮ್ ಆನ್ ಯು. ಸರ್ಕಾರಿ ಶಾಲೆಗಳನ್ನ ಇವರು ಮುಚ್ಚಿಸ್ತಾ ಇದ್ದಾರೆ. ಸೊ ಇದು PPP ಮಾಡೆಲ್ ಮೂಲಕ, ಈಗಾಗಲೇ PPP ಮಾಡೆಲ್ ತರ್ತಾ ಇದೀವಿ ಅಂತ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದೀವಿ. ಇದು ಇವರು ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಒಂದು ಯೋಗ್ಯತೆಗೆ ಇವರು ಇಡೀ ಸರ್ಕಾರದಲ್ಲಿ ಕರ್ನಾಟಕದ ಎಷ್ಟು ಶಾಲೆಗಳಿದೆ ಅಷ್ಟು ಶಾಲೆಗಳನ್ನು ನೀವು ಮಾಡಿ, ನೀವು ಯಾಕೆ ಮುಚ್ತೀರಾ? ಮರ್ಜ್ ಯಾಕೆ ಮಾಡ್ತೀರಾ? ಮರ್ಜ್, ವಿಲೀನ ಅಂದ್ರೂ ಒಂದೇ, ಬಂದ ಮುಚ್ಚೋದು ಅಂದ್ರೂ ಒಂದೇ. ಸೊ ಏನು ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್, ಕಟ್ಟಡ, ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಈ ಹೆಸರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟ ಹೆಚ್ಚಿಸ್ತೀವಿ, ಪ್ರೈವೇಟ್ ಶಾಲೆಗಳಿಗೆ ವಿದ್ಯಾರ್ಥಿಗಳು ವಲಸೆ ಬರೋದನ್ನು ತಡಿತೀವಿ ಅಂತ ಹೇಳಿ ಏನ್ ಸ್ವಾಮಿ, ಯಾರಿಗೆ ಹೂ ಸಿಗಿಸ್ತಾ ಇದ್ದೀರಾ ನೀವು? ತಲೆಗೆ ಯಾರ ಕಿವಿಗೆ ಯಾರ ತಲೆಗೆ ಹೂ ಮುಡಿಸ್ತಾ ಇದ್ದೀರಾ ನೀವು? ಬಹಳ ಸ್ಪಷ್ಟವಾಗಿದೆ ಇವರು ಡಿ ಕೆ ಶಿವಕುಮಾರ್ ಅವರ ಯೋಜನೆ. ಸೊ ಇದು ಖಾಸಗೀಕರಣ ಅಲ್ವಾ? ಇದು ಸಂಪೂರ್ಣವಾಗಿ ಖಾಸಗೀಕರಣ. ಶಾಲೆಗಳು ಸರ್ಕಾರಿ ಆಸ್ತಿ, ಟೀಚರ್ ನೇಮಕಾತಿ, ನಿಯಂತ್ರಣ ಎಲ್ಲ ಸರ್ಕಾರದ್ದು. CSR ಕಡ್ಡಾಯ. ನೋಡಿ, ಯಾರು ಫಂಡ್ ಕೊಟ್ರೆ ಫಂಡ್ ಕೊಡ್ತಾರೆ ಅಷ್ಟೇ. ಸೊ ಅವ್ರ ಹೆಸರೇ ಹಾಕಲ್ ಬರ್ಬೇಕು. ಯಾವ್ದೋ ಒಬ್ಬನಿಗೆ, ಎಷ್ಟೋ ಜನ ದಾನಿಗಳು ಸರ್ಕಾರಿ ಶಾಲೆ ಕಟ್ಟಿಸಿದ್ದಾರೆ. ನೀವು ಮಿಸ್ಟರ್ ಡಿ ಕೆ ಶಿವಕುಮಾರ್, ನೀವು ಈ ಮುಖ್ಯಮಂತ್ರಿ ಆಗಕ್ ಮುಂಚೆ ಊರಿಗೊಂದು ಶಾಲೆ ಅಂತಿತ್ತು. ಗೋವಿಂದಯ್ಯ ಅವರು ಊರಿಗೊಂದು ಶಾಲೆ ಅಂತ ತಂದ್ರು. ನಿಮ್ಮ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಇಬ್ರು ಸೇರ್ಕೊಂಡು RTE ರೈಟ್ ಟು ಎಜುಕೇಶನ್ ಮಾಡಿದ್ರು. ನೀವೇನ್ ಮಾಡಿದ್ರಿ? ನಿಮ್ ಶಾಲೆಯಲ್ಲಿ ರೈಟ್ ಟು ಎಜುಕೇಶನ್ ಯಾರಿಗೋ ನೀವು ಸೀಟೇ ಕೊಟ್ಟಿಲ್ಲ. ಗೊತ್ತಾ? ನಿಮ್ ಯೋಗ್ಯತೆ ಅದು ನಿಮ್ದು. ಯುವರ್ ಕ್ಯಾರೆಕ್ಟರ್, ಯುವರ್ ಮೈಂಡ್ ಸೆಟ್. ಇವತ್ತು ನಾವು ನಿಮ್ಮ ಬಹಿರಂಗವಾಗಿ ವಾಚಾಮ ಗೋಚಾರವಾಗಿ ನಿಮಗೆ ಬೈಬೇಕಾದಂತ ಸ್ಥಿತಿ ಇವತ್ತು ಬಂದಿದೆ ನಮಗೆಲ್ಲ. ಇಲ್ಲ ಅನ್ನೋರು ಯಾರು? ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಇಂಥ ಮಾಡೆಲ್ಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಏನು ರಾಹುಲ್ ಗಾಂಧಿ ಶಿಕ್ಷಣ ರಾಷ್ಟ್ರೀಕರಣ ಆಗ್ಬೇಕು ಅಂತ ರಾಹುಲ್ ಗಾಂಧಿ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಅನ್ನು ಮುಗಿಸೋ ಕಾಂಟ್ರಾಕ್ಟ್ ನ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಶಾಲೆಗಳು, ಸರ್ಕಾರಿ ಶಾಲೆ ದುರ್ಬಲವಾಗಿದೆ, ವಿದ್ಯಾರ್ಥಿಗಳು ಪ್ರೈವೇಟ್ಗೆ ಹೋಗ್ತಾರೆ, ಅದು ಸತ್ಯ. ಅದನ್ನ ತಡೆಯೋ ಪ್ರಯತ್ನ ಇದು ಅಂತ ಹೇಳ್ತಾರೆ. ಆದ್ರೆ ಯಾಕೆ ಪ್ರೈವೇಟ್ ಸ್ಕೂಲ್ ಹೋಲಿಸ್ತೀರಾ? ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥವ್ರು ಯಾವ ಟೀಚರ್ಸು? ಅವರು ಕಡಿಮೆ ಗುಣಮಟ್ಟದ ಸರ್ಕಾರಿ ಶಾಲೆ, ಸರ್ಕಾರಿ ಕೆಲಸ ಸಿಗದೇ ಇರತಕ್ಕಂಥ, ಹೈ ಪರ್ಸೆಂಟೇಜ್ ಇಲ್ಲದೆ ಇರತಕ್ಕಂಥ ಶಿಕ್ಷಕರು, ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿತಾ ಇರ್ತಕ್ಕಂಥ ಶಿಕ್ಷಕರು, ಸೇವಾ ಭದ್ರತೆ ಇಲ್ಲದೆ ಇರತಕ್ಕಂಥ ಶಿಕ್ಷಕರು, ತಮ್ಮ ಜೀವನವೇ, ತಮ್ಮ ಭವಿಷ್ಯವೇ ಭದ್ರತೆ ಇಲ್ಲ ಶಿಕ್ಷಕರು, ಖಾಸಗಿ ಶಾಲೆ ಶಿಕ್ಷಕರು ಈ ಭದ್ರ ಸಮಾಜವನ್ನು ಹೇಗೆ ಕಟ್ಟಕ್ ಸಾಧ್ಯ? ಭದ್ರ ಬುನಾದಿಯನ್ನು ಹೇಗೆ ಕಟ್ಟಕ್ ಸಾಧ್ಯ? ಅವರು ಭದ್ರ ಸಮಾಜವನ್ನು ಹೇಗೆ ಕಟ್ಟಕ್ ಸಾಧ್ಯ? ಸೇವಾ ಭದ್ರತೆ ಇಲ್ಲದ ಶಿಕ್ಷಕರು, ಸೇವಾ ಭದ್ರತೆ ಇಲ್ಲದ ಈ ಒಂದು ಗುರುಗಳು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೀವಿ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ. ಅಂತ ಗುರುವನ್ನ ಇವತ್ತು ಅತಂತ್ರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅತಂತ್ರ ಮಾಡಿ ಇಡೀ ವ್ಯವಸ್ಥೆಯನ್ನ ಪ್ರೈವೇಟೈಸೇಷನ್, ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರೇ ಎಲ್ಲಿದ್ದೀರಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಯಾವ ಮುಖ್ಯಮಂತ್ರಿ ತಂದು ಕೂರಿಸಿದಿರಿ ಸ್ವಾಮಿ ನೀವಿಲ್ಲಿ? ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಕಾರ್ಪೊರೇಟ್ ಗಳಿಗೆ ಹಣ ಕೊಟ್ರೆ ಅವರ ಹೆಸರು ನೀಡ್ತೀವಿ, ಅವ್ರ ಬ್ರ್ಯಾಂಡಿಂಗ್ ಮಾಡ್ತೀವಿ. ಏನ್ರಿ ತುತು ಏನ್ರಿ ಇದು? ಯೋಗ್ಯತೆ ಅಲ್ವಾ ಇವರಿಗೆ? ಟೀಚರ್ ಗುಣಮಟ್ಟ, ಪಠ್ಯಕ್ರಮದಲ್ಲಿ ಪ್ರಭಾವ, ಅವ್ರ ಇಷ್ಟ ಬಂದಿದ್ದ ಪಠ್ಯಕ್ರಮ ಮಾಡ್ತಾರ್ರಿ ಅವರು. ಇನ್ನೊಬ್ಬ RSS ಅನ್ನು ಮಾಡ್ತಾನೆ, ಇನ್ನೊಬ್ಬ ಇನ್ನೇನೋ ಒಂದು ಮಾಡ್ತಾನೆ. ನೀವು ತಡೆಯಕ್ಕಾಗತ್ತ ಅವ್ರನ್ನ? ನೀವು ತಡೆಯಕ್ಕಾಗತ್ತ ಅವ್ರನ್ನ? ಮುಂದಿನ ಹಂತದ ಖಾಸಗೀಕರಣ, ಈ ಖಾಸಗೀಕರಣ ಮುಂದಿನ ಹಂತದ. ಇದು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಮ್ಯಾಗ್ನೆಟ್ ಸ್ಕೂಲ್ಗಳಂತ ಮಾಡಿ, ಅಂದ್ರೆ ಉದಾಹರಣೆಗೆ ವೀಕ್ಷಕರೇ, ಸ್ಮಾಲ್ ಎಕ್ಸಾಂಪಲ್, ಇವರು 1000 ಶಾಲೆ ಮುಚ್ಚುತ್ತಾರೆ, 10 ಶಾಲೆ ಡೆವಲಪ್ ಮಾಡ್ತೀವಿ. ಆ 10 ಶಾಲೆನೂ ಮುಚ್ಚೋಗ್ತವೆ. ಅವು 10 ಶಾಲೆನೂ ಯಾಕೆ ಮುಚ್ಚೋಗ್ತವೆ ಅಂದ್ರೆ ಇವರು ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ತಾ ಇದ್ದಾರೆ. ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳ್ತಾರೆ. ಒಂದು ಪಂಚಾಯತಿಗೆ ಒಂದು ಶಾಲೆ ಆದ್ರೆ ಒಂದು ಗ್ರಾಮ ಪಂಚಾಯತಿಲಿ ಕನಿಷ್ಠ 7 ಗ್ರಾಮಗಳಿರ್ತವೆ. ಈ 7 ಗ್ರಾಮಗಳಲ್ಲಿ ಈಗ ಒಂದೊಂದು ಗ್ರಾಮಕ್ಕೆ ಒಂದೊಂದು ಶಾಲೆ ಇದೆ.
ಸೊ 7 ಗ್ರಾಮಗಳ ಜನ ಒಂದು ಕಡೆ ಬರಬೇಕು. ಹೇಗೆ ಬರ್ತಾರೆ ಅವರು? ಬರಕ್ ಸಾಧ್ಯವೇ? ಬರಕ್ ಸಾಧ್ಯ ಇಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರ ಸಹೋದರರು, ಸ್ನೇಹಿತರುಗಳು ಎಲ್ಲರೂ ಇಡೀ ರಾಜ್ಯಾದ್ಯಂತ ಶಾಲೆಗಳನ್ನ ಮಾಡಿದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಶಿಕ್ಷಣ ಉದ್ಯಮಿ. ಇವರು ಶಾಲೆ ಮಾಡಿ ಇವ್ರ ಮಗಳು ಈ CSR ಫಂಡ್ ಅನ್ನ ಜಾರಿ ಮಾಡೋದಕ್ಕೆ ಇವ್ರ ಮಗಳೇ ಅಧ್ಯಕ್ಷೆ. ಮ್ಯಾಗ್ನೆಟ್ ಸ್ಕೂಲ್ ಸೇರಿಸ್ತೀವಿ ಅಂತೇಳಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಕೊನೆಗೊಂದಿನ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಡಿ ಕೆ ಶಿವಕುಮಾರ್ ಅವರದು. ಇದು ನಾವು ಗಮನಿಸ್ತಾ ಹೋದ್ರೆ ಊರಿಗೊಂದು ಶಾಲೆ ಅನ್ನೋದು ಹೋಗಿ ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂದ್ರೆ ಅಲ್ಲಿಗೆ 5-6 ಶಾಲೆಯಲ್ಲಿ ಏನಾಯ್ತು? ಅಲ್ಲಿಗೇನಾಯ್ತು? ವಾಸ್ತವ ಏನು? ಕರ್ನಾಟಕದ 6,000 ಗ್ರಾಮ ಪಂಚಾಯತಿಗಳಿವೆ. ಒಂದು ಉತ್ತಮ ಶಾಲೆ KPS ಮ್ಯಾಗ್ನೆಟ್ ಶಾಲೆ LKG ಇಂದ PUC ವರೆಗೆ ಅದೇನು ಏನು 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 ವಿಧಾನಸೌಧ ಕಟ್ತೀರಾ ಅಲ್ಲಿ? ಅಲ್ಲ ರೀ, ಒಂದು ಕ್ಲಾಸ್ಗೆ 30 ಜನ ಕೂಡ ಕ್ರೌಡ್ ಅನ್ಸುತ್ತೆ. ಸೊ ನೀವು LKG ಇಂದ PUC ವರೆಗೆ ಒಂದೇ ಕಡೆ ಮಕ್ಕಳನ್ನ ತುಂಬಿದ್ರೆ ಆ ಕಥೆ ಏನು? ಅವ್ರಿಗೆ ಆಟದ ಗ್ರೌಂಡ್ ಏನು? ಟಾಯ್ಲೆಟ್ ಏನು? ಎಷ್ಟು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ರೆ 5-10 ಸಣ್ಣ ಶಾಲೆಗಳನ್ನ ಮುಚ್ಚಿ 10 ಕಿಲೋಮೀಟರ್ ನಡ್ಕೊಂಡ್ಬರ್ಬೇಕು. ಇವ್ರು ಹೇಳ್ತಾರೆ ಬಸ್ ಕೊಡ್ತೀವಿ ಅಂತ. ನೀವು ಈಗ ಬಸ್ ಬಿಡ್ತಾ ಇರೋದೇ ಗೊತ್ತಲ್ಲ. ನೀವು ಬಸ್ ಬಿಡ್ತೀವಿ ಅನ್ನೋದೇ ಒಂದು ರೈಲ್ ಬಿಡೋದು. ರೈಲ್ ಬಿಟ್ಟು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಅಭ್ಯಾಸ ಇದೆ. ಇದುವರೆಗೂ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಈಗ ಅವ್ರು ತೊಲಗಿದ್ದಾರೆ. ಈ ರೀತಿ ಸರ್ಕಾರಿ ಶಾಲೆ ಮುಚ್ತೀವಿ ಅಂತೇಳಿ ನಿಮ್ಮನ್ನು ತೊಲಗಿಸ್ಬೇಕಾಗತ್ತೆ. ತೊಲಗೋಗಿ ನೀವು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಜನರ ಮೂಲಭೂತ ಶಿಕ್ಷಣದ ಹಕ್ಕನ್ನು ಕಿತ್ಕೊಳ್ತಾ ಇರ್ತಕ್ಕಂಥ ನೀವೆಲ್ಲ ನಾಲಾಯಕ್. ಈ ಅಧಿಕಾರದಲ್ಲಿ ಇರಬಾರ್ದು. ನೀವು ಪ್ರಜಾಪೀಡಕರು. ನೀವು ಯಾರೋ ಮಾಡಿ ಶಾಲೆ ನೀವು ಕಟ್ಟಿದ್ರೇನ್ರಿ ಶಾಲೆ? 75 ವರ್ಷ. ಇವತ್ತು ನೋಡಿ ಆ ನರೇಂದ್ರ ಮೋದಿ ನಾನು ನೆಹರುಗಿಂತ ದೊಡ್ಡವನು ಅಂತ ಹೇಳ್ಕೊತಾರೆ. ನೆಹರುಗಿಂತ ದೊಡ್ಡ ನಾನು ರಾಷ್ಟ್ರ ಕಟ್ಟಿದೆ, ಅವಾಗೇನು ಇರ್ಲಿ ಅಂತ ಇಡೀ ಬಿಜೆಪಿ ತುತ್ತೂರಿ ಕೂತಾ ಇದ್ದಾರೆ. ನೀವು ಬರೋದಕ್ಕೆ ಮುಂಚೆ ನೆಹರು ಕಾಲದಿಂದ ಇಲ್ಲಿವರೆಗೂ ಎಷ್ಟೊಂದು ಸರ್ಕಾರಿ ಶಾಲೆಗಳನ್ನ ಮಾಡಿದ್ರು. ಹೇಗ್ ಮಾಡಿದ್ರು? ಯಾರು ಮಾಡಿದ್ರು? ಯಾವ ದುಡ್ಡಲ್ಲಿ ಮಾಡಿದ್ರು? ಅಂತಹ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀರಾ ನೀವು. ಫೆಸಿಲಿಟಿ ಕೊಡ್ತೀವಿ ಅಂತ ಎಲ್ಲ ಶಾಲೆಗಳಿಗೂ ಫೆಸಿಲಿಟಿ ಕೊಡೋದಾದ್ರೆ ಕೊಡಿ, ಇಲ್ಲ ನೀವು ಕೆಳಗೆ ಹಿಡಿದೋಗಿ ನೀವು ಮಾಡೋರು ಬರ್ತಾರೆ. ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ವ್ಯಾಪಾರಿ, ಶಿಕ್ಷಣ ವ್ಯಾಪಾರಿ. ನೀವು ನಿಮ್ಮ ಮಗಳಿಗೊಂದು ಬಿಸ್ನೆಸ್ ಮಾಡ್ಕೊಡ್ಬೇಕು, ನಿಮ್ಮ ಸ್ನೇಹಿತರಿಗೆ ಬಿಸ್ನೆಸ್ ಮಾಡ್ಕೊಡ್ಬೇಕು. MLAಗಳಿಗೆ MLCಗಳಿಗೆ ನಿಮ್ಮೆಲ್ಲ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ MLA MLCಗಳು ಸ್ಕೂಲ್ ಕಾಲೇಜುಗಳು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಚೀನಾ ದೇಶ, ಯುರೋಪಿಯನ್ ದೇಶಗಳು ಯಾವುದೇ ಕಾರಣಕ್ಕೂ ಶಿಕ್ಷಣ ವ್ಯಾಪಾರ ಆಗಬಾರ್ದು ಅಂತ ಹೇಳ್ತಾರೆ. ನೀವು ಪ್ರತಿ ಹಂತದಲ್ಲೂ ವ್ಯಾಪಾರ, ಪ್ರತಿ ಹಂತದಲ್ಲೂ ಎಲ್ಲವನ್ನು ಬ್ರ್ಯಾಂಡಿಂಗ್ ಎಜುಕೇಶನ್ ಕೂಡ ಬ್ರ್ಯಾಂಡಿಂಗ್ ಆಗೋಯ್ತಲ್ರಿ. ಶೇಮ್ ಮಿಸ್ಟರ್ ಡಿ ಕೆ ಶಿವಕುಮಾರ್, ಶೇಮ್. ಒಂದು ಶಿಕ್ಷಕ, ಬಹುತರಗತಿ ಸಮಸ್ಯೆ, ಸೌಲಭ್ಯ ಕೊರತೆ, ದೊಡ್ಡ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರು, ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಆಟ ಎಲ್ಲ ಕೊಡ್ತೀವಿ ಅಂತೇಳಿ. ಯಾಕೆ ಈಗಿರೋ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಈಗ ಯೋಗ್ಯತೆ ಇಲ್ಲ ನಿಮ್ಗೆ ಕೊಡಕ್ಕೀಗ. ಇದು ನೋಡಿ, ಮಕ್ಕಳು ಶಾಲೆಯಿಂದ ಡ್ರಾಪ್ ಔಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲರೂ ಸರ್ಕಾರ ಬಸ್ ಕೊಡಲ್ಲ, ರೈಲ್ ಬಿಡುತ್ತಷ್ಟೇ. ರೈಲು ಎಸ್ಪೆಷಲಿ ಹುಡುಗಿಯರು, ದಲಿತರು, ಆದಿವಾಸಿ ಮಕ್ಕಳು ಇವರೆಲ್ಲ ಹೋಗ್ತಾರೆ. ಇವರು ಎಲ್ಲ ಡ್ರಾಪ್ ಔಟ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಉದ್ದೇಶ ಒಂದೇ, ಅವ್ರ ಮಕ್ಕಳು, ಅವ್ರ MLA MLC ಮಕ್ಕಳು ಮಾತ್ರ ಓದಬೇಕು, ಇನ್ಯಾರು ಓದಬಾರ್ದು ಈ ದೇಶದಲ್ಲಿ, ಕರ್ನಾಟಕದಲ್ಲಿ. ಅಂತ ಹುನ್ನಾರ ಡಿ ಕೆ ಶಿವಕುಮಾರ್ ಅವ್ರದ್ದು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳು ಇರಬಾರ್ದು, ನನ್ನ ಶಾಲೆ ಮಾತ್ರ ಇರಬೇಕು, ನಂದು ನನ್ನ ಮಗಳದು, ನನ್ನ ಸ್ನೇಹಿತರದು, ಅವ್ರು ಮಾತ್ರ ಸ್ಕೂಲ್ ಇರಬೇಕು, ಬೇರೆ ಯಾವ ಶಾಲೆಗಳು ಇರಬಾರ್ದು. ಇದು ಡಿ ಕೆ ಶಿವಕುಮಾರ್ ಅವರ ಹುನ್ನಾರ. ಇದು PPP ಮಾಡೆಲ್ ಮಾಡ್ತೀವಿ, ಕಾರ್ಪೊರೇಟ್ ಮಾಡೆಲ್ ಮಾಡ್ತೀವಿ. ಅರಸೀಕೆರೆ, ಚನ್ನಪಟ್ಟಣ ಎಲ್ಲ ಈಗಾಗಲೇ ಮರ್ಜ್ ಆಗೋಗಿದೆ. ಪ್ರತಿಭಟನೆ ನಡೀತಾ ಇದೆ ನಿತ್ಯ. ಮಂಡ್ಯ ಜಿಲ್ಲೆಯಲ್ಲಿ ನೀವು ಯಾವ ಮಂಡ್ಯ ಜಿಲ್ಲೆಯಲ್ಲಿ ಜನ JDS ನ ಕಿತ್ತೋಗೋದು, ಕಾಂಗ್ರೆಸ್ ನ ಗೆಲ್ಸಿದ್ರಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಬಾಯಿಗೆ ಮಣ್ಣಾಕ್ಬಿಟ್ರಲ್ರಿ. ಅಷ್ಟು ಶಾಲೆಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಮುಚ್ಚಿಬಿಟ್ರಲ್ರಿ ನೀವು. ಯೋಗ್ಯತೆ ನಿಮ್ಗೆ? ಕಾಂಗ್ರೆಸ್ ಪಕ್ಷವನ್ನು ಮುಗ್ಸಕ್ ಬಂದಿರ್ತಕ್ಕಂಥವ್ರು ನೀವು. ಕಾಂಗ್ರೆಸ್ ಪಕ್ಷವನ್ನು ಮುಗ್ಸಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಗಿಸಿ ಆ ಕೋಪವದಲ್ಲಿ ಜನ ಮುಂದೆಂದು ಕೂಡ ಕಾಂಗ್ರೆಸ್ ಅನ್ನು ಗೆಲ್ಲಿಸಬಾರ್ದು ಅನ್ನಂಗ್ ಮಾಡ್ಬಿಟ್ರಲ್ರಿ ನೀವ. ಸರ್ಕಾರ ಏನ್ ಹೇಳುತ್ತೆ? ಯಾವುದೇ ಶಾಲೆ ಮುಚ್ಚೋದಿಲ್ಲ, ಮರ್ಜ್ ಅಂತಾರೆ. ADB ಲೋನ್, ಏಷಿಯನ್ ಡೆವಲಪ್ಮೆಂಟ್ ಲೋನ್
CSR ಫಂಡಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತಾರೆ. ಯಾವ ಶಾಲೆ? ನೀವು ಯಾಕೆ ಅದ್ಯಾಕೆ ಎಲ್ಲೋ ಮಾಡ್ಬೇಕು? ಇರೋ ಶಾಲೆಗಳನ್ನ ಓಪನ್ ಮಾಡಿ, ಇರೋ ಶಾಲೆಗಳನ್ನ, ಮುಚ್ಚಿರೋ ಶಾಲೆಗಳನ್ನ, ಅವುಗಳನ್ನ, ಇರೋ ಜಾಗ ಇದೆ, ಕಟ್ಟಡ ಇದೆ, ಅದನ್ನ ರಿನೋವೇಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ನಿಮಗೆ ಜಾಗ ಬೇಕು, ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸಬೇಕು, ಹೆಚ್ಚು ದುಡ್ಡು ಖರ್ಚಾಗಬೇಕು, ಏಷ್ಯನ್ ಡೆವಲಪ್ಮೆಂಟ್ ಲೋನ್ ಖರ್ಚಾಗಬೇಕು, ಅದ್ರಲ್ಲಿ ಕಮಿಷನ್ ಬರ್ಬೇಕು ನಿಮಗೆ. ಅದ್ರಲ್ಲಿ ಕಮಿಷನ್ ಹೊಡಿಬೇಕು ನೀವು, ನಿಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳು, ನಿಮ್ಮ ಮಗಳನ್ನ ಎಲ್ಲ ತಂದು ಕುರ್ಸ್ಕೋತಾರೆ. ನಿಮ್ಮ ಮಗಳೇನು MLA-ನಾ, ಮಿನಿಸ್ಟ್ರಾ? ಯಾರಾಕೆ? ಹೂ ಇಸ್ ಶಿ? Why she is selling our education? Why is she closing our all schools, government schools, poor schools? ಬಡವರ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ನೀವು ಇತ್ತೀಚೆಗೆ ನಮ್ಮ ಚಾನಲ್ ಒಂದು ವಿಡಿಯೋ ಹಾಕಿದೆ ನೋಡಿ. ಜನ ಏನು ಪರಿಹಾರ ಕೊಡದ ಅಧಿಕಾರಿಗೆ ಚಪ್ಪಲಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ನಿಮಗೆಲ್ಲ ಇದೇ ಗತಿ ಕಾದಿದೆ. ಯಾರ್ಯಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾರೋ, ಯಾರ್ಯಾರು ಭೂಮಿಯ ರೈತರ ಜಮೀನನ್ನು ಕಿತ್ಕೋತಾರೋ, ಸೊ ಅವ್ರೆಲ್ಲರಿಗೂ ಚಪ್ಪಲಿ ಸೇವೆ ಕಾದಿದೆ. ಇವತ್ತು ನಾವು ಜನಸೇವೆ ಅಂದ್ರೆ ಕಾನೂನು ಕೈ ತೆಗೆದುಕೋಬಾರ್ದು. ಆದ್ರೆ ಫ್ರಸ್ಟ್ರೇಷನ್, ನೀವು ಇವತ್ತೇನ್ ಮಾಡ್ತಾ ಇದ್ದೀರಾ? ಸುಮಾರು ಈಗಾಗಲೇ ಅಂಕಿಅಂಶ 676 ಶಾಲೆಗಳನ್ನು ಮುಚ್ಚಿದ್ದೀರಾ ನೀವು. 2025-26 2660 ಶಾಲೆಗಳನ್ನು ಮುಚ್ಚಿರ. ಹಂತ ಹಂತವಾಗಿ ಮರ್ಜ್ ಇವರು ಮುಚ್ಚಿಸ್ತೀವಿ ಅಂತ ಹೇಳಲ್ಲ, ಇವರು ಮರ್ಜ್ ಮಾಡ್ತೀವಿ ಅಂತಾರೆ. ಮರ್ಜ್ ನಥಿಂಗ್ ಬಟ್ ಕ್ಲೋಸಿಂಗ್. KPS ಮ್ಯಾಗ್ನೆಟ್ ಶಾಲೆ ಯೋಜನೆ 3 ಪಂಚಾಯಿತಿಗೆ ನೋಡಿ, 3 ಪಂಚಾಯಿತಿಗೆ 1 ಶಾಲೆ. ನಾನು ಆಗ್ಲೇ ಹೇಳ್ದಾಗೆ 3 ಪಂಚಾಯಿತಿ ಅಂದ್ರೆ ಹತ್ತತ್ರ 20 ಗ್ರಾಮಗಳು ಬರ್ತವೆ. 20 ಗ್ರಾಮಗಳ 20 ಶಾಲೆ ಇರುತ್ತೆ. ಆ 20 ಶಾಲೆಗಳನ್ನು ಮುಚ್ಚಿ 1 ಶಾಲೆ ಮಾಡ್ತಾರೆ. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ಇವ್ರ ಯೋಗ್ಯತೆಗೆ ನೋಡಿ, ಇವ್ರದ್ದು ಇಷ್ಟೇ ಇವ್ರ ಯೋಗ್ಯತೆಗಳು. ನೀವು ಒಂದು ಊರಿನಲ್ಲೇ ಶಾಲೆ ಮುಚ್ಚಿದ್ರೆ ಡ್ರಾಪ್ ಔಟ್ ಆಗ್ತಾರೆ ಮಕ್ಕಳು, ಬಡವರು, ಹುಡುಗಿಯರು, ಯಾರು ಕಳಿಸಲ್ಲ ಮನೆಯಿಂದ. ಸೊ ಅವರೆಲ್ಲರ ಬಾಯಿಗೆ ಮಣ್ಣು ಹಾಕ್ತೀರಾ ನೀವು, ಬಾಯಿಗೆ ಮಣ್ಣು ಹಾಕ್ತೀರಾ. ಸಣ್ಣ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ. ಮಿಸ್ಟರ್ DK ಶಿವಕುಮಾರ್, ವಿಶ್ವಸಂಸ್ಥೆ ಹೇಳಿದೆ ಕಡಿಮೆ ಗುಂಪಲ್ಲಿ ಮಕ್ಕಳಿಗೆ ಕಲಿಸ್ಬೇಕು. ದೊಂಬಿ ಕೂಟ ಮಾಡಬಾರ್ದು. ದೊಂಬಿ ಕೂಟ ನೋಡಿ, ಪ್ರೈವೇಟ್ ಸ್ಕೂಲ್ಸ್ ಯಾಕೆ ಬಂತು ಗೊತ್ತಾ? ಇದೇ ನೀವು ಹೇಳಿದ್ರಿ, ನೀವೆಲ್ಲ ಪ್ರೈವೇಟ್ ಸರ್ಕಾರಿ ಶಾಲೆ ದೊಂಬಿ ಇರುತ್ತೆ, ತುಂಬಾ ಜನ ಇರ್ತಾರೆ, ಕಲಿಯಕ್ಕಾಗಲ್ಲ. ಪ್ರೈವೇಟ್ ಶಾಲೆಯಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ, ಕಡಿಮೆ ಜನ ಇರ್ತಾರೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಇವತ್ತು ಸಣ್ಣ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಅದಕ್ಕೆ ನಾವಲ್ಲಿ CSR ಹಣದಿಂದ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ. ನಿಮ್ಗೆ 5-10 ಕಿಲೋಮೀಟರ್ ಯಾರೇ ನಡ್ಕೊಂಡು ಹೋಗ್ತಾರೆ? ಹೆಂಗ್ ನಡ್ಕೊಂಡು ಹೋಗ್ತಾರೆ? ನೀವು ಬಸ್ ಕೊಡ್ತೀರಾ, ರೈಲ್ ಬಿಡ್ತೀರಾ, ಏನ್ ಬಿಡ್ತೀರಾ? ಮತ್ತು CSR ಫಂಡ್ ಆಯ್ತಪ್ಪ, ಈಗ ನೀವು ಹೇಳ್ತೀರಾ CSR ಫಂಡ್ ಕೊಡ್ತಾ ಇದಾರೆ ಅಂತ. CSR ಫಂಡ್ ಕೊಡ್ಲಿಲ್ಲ. ಇದೇ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ಕಾಲದಲ್ಲಿ ಎಲ್ಲ CSR ಫಂಡ್ ನಮಗೆ ಬರಬೇಕು, ಯಾರು ಎಲ್ಲೂ ಖರ್ಚು ಮಾಡಬಾರ್ದು ಅಂತ ಹೇಳಿದ್ರು. PM ಕೇರ್ಸ್ ಫಂಡ್ ತಗೊಂಡ್ರು, ಎಲ್ಲ CSR ಫಂಡ್ PM ಕೇರ್ಸ್ ಫಂಡ್ ಹೋಯ್ತು. ಆಗ ಈಗ CSR ಫಂಡ್ ಅಂದ್ರೆ PM ಕೇರ್ಸ್ ಫಂಡ್ ಲೆಕ್ಕ ಕೊಡ್ತಾ ಇದ್ದಾರಾ? ಸೊ ಆ ರೀತಿ ಯಾರೋ ಇನ್ನೊಬ್ಬ ಬಂದು ನಿಮ್ ತರ ಏನು ಎಲ್ಲ ಆರ್ಡರ್ ಮಾಡಿ ಎಲ್ಲ CSR ಫಂಡ್ ಒಂದ್ ಕಡೆ ಹೊಟ್ಟೆ ತಂದು ಇಟ್ಕೊಳ್ಳಿ, ಅಥವಾ ಇನ್ನೇನೋ ಬರಗಾಲ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಇನ್ನೇನೋ ಪ್ರವಾಹ ಬಂತು ಇಟ್ಕೊಳ್ಳಿ. ಸೊ ಅದೇ CSR ಫಂಡ್ ನೀವು ಮತ್ತೆ ಕೈ ಚಾಚ್ತೀರಾ. ಆಗ ಶಾಲೆಗಳ ಗತಿ ಏನೋ? ಶಾಲೆಗಳ ನಿರ್ವಹಣೆ CSR ಫಂಡ್ ಮೇಲೇನೆ ಇರುತ್ತೆ ಅಂತ ನೀವು ಕಾನೂನು ಮಾಡಿಬಿಟ್ರೆ, ನೀವು ಹುಚ್ಚುದರೆ, ನೀವು ಈ ಹುಚ್ಚುದರೆ ಕಾನೂನು ಮಾಡಿಬಿಟ್ರೆ ಮುಂದೆ ಸರ್ಕಾರಿ ಶಾಲೆ ನಡೆಸೋರು ಯಾರು? ದಾನಿಗಳು ಬರಲ್ಲ. ನೀವು ಅವ್ರ ಹೆಸರು ಕಿತ್ತಾಕ್ಬೇಕಾಗ್ತದೆ. ನೀವು ಯಾವ ಮೆಟ್ರೋ ಸ್ಟೇಷನ್ಗಳನ್ನ ನೀವು ಮಾರಾಟ ಮಾಡಿದ್ರೋ IT ಕಂಪನಿಗಳಿಗೆ, ಇವತ್ತು ಸರ್ಕಾರಿ ಶಾಲೆಗಳನ್ನ ಮಾರಾಟ ಮಾಡಕ್ ನಿಂತಿದ್ದೀರಾ. ನೆಹರು ಹೆಸರು ಹೇಳ್ತೀರಾ, ಗಾಂಧಿ ಹೆಸರು ಹೇಳ್ತೀರಾ. ಅವರೆಲ್ಲ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಮಾಡಿದ್ರು, ಸರ್ಕಾರಿ ಆಸ್ಪತ್ರೆಗಳನ್ನ ಕಟ್ಟಿದ್ರು, ಸರ್ಕಾರಿ ಶಾಲೆಗಳನ್ನ ಕಟ್ಟಿದ್ರು, ಸರ್ಕಾರಿ ಕಂಪನಿಗಳನ್ನ ಕಟ್ಟಿದ್ರು. ನಿಮ್ಮ ನೆಹರು ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲವನ್ನ ಮಾರಾಟ ಮಾಡ್ತಾ ಇದ್ದೀರಾ. ನೀವೊಬ್ಬ ಮಾರಾಟಗಾರ. ನೀವು ಮುಖ್ಯಮಂತ್ರಿ ಅಲ್ಲ. ನೀವು ಕಾಂಗ್ರೆಸ್ ಅಲ್ಲಿ ಇರಕ್ಕೆ ನಾಲಾಯಕ್, ನೆಹರು ಪಕ್ಷದಲ್ಲಿ ಇರಕ್ಕೆ ನೀವು ನಾಲಾಯಕ್, ಮಹಾತ್ಮ ಗಾಂಧಿ ಪಕ್ಷದಲ್ಲಿ ಇರಕ್ಕೆ ನೀವು ನಾಲಾಯಕ್. ಎಲ್ಲವನ್ನು ಖಾಸಗೀಕರಣ ಮಾಡ್ತಾ ಇರೋ ನೀವು ಮುಖ್ಯಮಂತ್ರಿ ಆಗಿರೋಕೆ ನಾಲಾಯಕ್. ನೀವು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ, ಅಂದ್ರೆ ಊರಿನಲ್ಲೇ ಶಾಲೆಗಳನ್ನ ಬಲಪಡಿಸೋದು. ಸಾರಿಗೆ ಸುರಕ್ಷತೆ ಎಲ್ಲಿರುತ್ತೆ? ಮಕ್ಕಳು ಅವ್ರ ಶಾಲೆಯ ಪಕ್ಕದಲ್ಲಿ ಓದ್ಕೊಂಡು ಬರ್ತಾರೆ. LKG ಇಂದ PUC ವರೆಗೆ ಒಂದೇ ಕ್ಯಾಂಪಸ್ ನಲ್ಲಿ ಮಾಡ್ತೀವಿ ಅಂತ ಹೇಳಿ ಶಿಕ್ಷಕರನ್ನ ಕಿತ್ತಾಕ್ತಾ ಹೋಗ್ತಾರೆ. ಇವ್ರು ಹುನ್ನಾರ ಏನು ಅಂತಂದ್ರೆ,
ಊರಿನಲ್ಲೇ ಶಾಲೆ, ಜನಸಾಮಾನ್ಯರ ಹಕ್ಕು ಇದು. ನೋಡಿ, ರಸ್ತೆ ಸಾರಿಗೆ, ಸುರಕ್ಷತೆ, ಸಮುದಾಯದ ಆಲೋಚನೆ ಇಲ್ಲದಿದ್ದರೆ ಸಮಸ್ಯೆ ಆಗುತ್ತೆ. ಯಾರೋ ಕಟ್ಟಿ ಶಾಲೆ, ನೀವು ಯಾವುದು ಕಟ್ಟಿಲ್ಲ ಈ ಶಾಲೆಗಳನ್ನ. ನಿಮ್ ಕಟ್ಟೋ ಯೋಗ್ಯತೆ ಇಲ್ಲ. ನಿಮ್ ಕಟ್ಟಕ್ ಬರೋದು ಒಂದೇ ಪ್ರೈವೇಟ್. ನಿಮ್ ಆಸ್ತಿ, ನಿಮ್ ಸಾಮ್ರಾಜ್ಯ ನೀವು ಕಟ್ಕೋತೀರಾ. ನಿಮ್ ಸಾಮ್ರಾಜ್ಯ ನೀವು ಕಟ್ಕೋತೀರಾ. ಈ ಸಾಮ್ರಾಜ್ಯದಲ್ಲಿ ನೀವು 1,000 ಶಾಲೆ ಮುಚ್ಚಿ 10 ಶಾಲೆ ತೆಗೆದ್ರೆ ಏನ್ರಿ ಪ್ರಯೋಜನ? ಇದು ತೋತು. ಕಡಿಮೆ ವಿದ್ಯಾರ್ಥಿಗಳು ಅಂತ ಹೇಳಿ ನೀವು ಶಾಲೆಗಳು ಮುಚ್ತಾ ಹೋಗ್ತೀರಾ. ಪ್ರತಿ ಊರಿಗೊಂದು ಮಾಡೆಲ್ ಶಾಲೆ ಮಾಡಿ ನೀವು ಆಗುತ್ತಾ ನಿಮ್ಗೆ? KPS ಮ್ಯಾಗ್ನೆಟ್ ಶಾಲೆಯಲ್ಲಿ 700 ದೊಡ್ಡ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಇದ್ದಾರ. ADB ಲೋನ್ ಸಿಕ್ಕಿದೆ ಅಂತ ಹೇಳ್ತೀರಾ. ಈ ನಿಮ್ಮ ಒಂದು ಪ್ರಕಾರ 7 ಶಾಲೆಗಳನ್ನ ನೀವು ಈಗಾಗಲೇ ಹೊಂಗನೂರು, ಚನ್ನಪಟ್ಟಣದಲ್ಲಿ ನಿಮಗಾಗಲೇ ಜನ ಪಾಠ ಕಲಿಸಿದ್ದಾರೆ, ಮಂಡ್ಯದಲ್ಲಿ ಪಾಠ ಕಲಿಸಿದ್ದಾರೆ. ನಿಮಗೆ ಪ್ರತಿ ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನೆ ನಡೀತಾ ಇದೆ. ಸೊ ನಿಮ್ಮ ಆರ್ಥಿಕ ರಾಜಕೀಯ ನಿರ್ಧಾರ ಏನೇ ಇರಲಿ, ಆದ್ರೆ ನಿಮ್ಗೆ ಹಕ್ಕಿಲ್ಲ ಶಾಲೆಗಳು ಮುಚ್ಚೋದಕ್ಕೆ. ಹಕ್ಕಿಲ್ಲ. PPP ಪ್ಲಸ್ CSR ಮಾಡಲ್ ಖಾಸಗೀಕರಣ. ಇದು ಖಾಸಗೀಕರಣ. ಕರ್ನಾಟಕ ಶಿಕ್ಷಣ ಮಾರಾಟ ಮಾಡಕ್ ನಿಂತಿರ್ತಕ್ಕಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದಕ್ಕೆ ನಾಲಾಯಕ್. ಇವರು ಇರಬಾರ್ದು, ಇವರು ಅಧಿಕಾರದಲ್ಲಿ ಇರಬಾರ್ದು. ಇವರು ಇಲ್ಲಿ ಸೇವ್ ಎಜುಕೇಶನ್ ಕಮಿಟಿ ಅಂತ ಎಷ್ಟು ಜನ ನಿಮ್ಗೆ ಹೇಳಿದ್ರು. ಆರ್ಟಿಕಲ್ 21A ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತ್ತು ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಂತ RT ಆಕ್ಟ್ 2009 ಪ್ರಕಾರ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ. ಮಿಸ್ಟರ್ DK ಶಿವಕುಮಾರ್, ಕಡ್ಡಾಯ ಶಿಕ್ಷಣ ಕೊಡ್ಬೇಕು ನೀವು. PPP ಮಾಡಲ್ ಮಾಡ್ತೀನಿ, CSR ಮಾಡಲ್ ಮಾಡ್ತೀನಿ ಅಂತ ಓಡೋಗಂಗಿಲ್ಲ, ತಪ್ಪಿಸ್ಕೊಳ್ಳಂಗಿಲ್ಲ. ಯು ಆರ್ ಬಿಸ್ನೆಸ್ ಮನ್. ಪ್ಲೀಸ್ ಸ್ಟೆಪ್ ಡೌನ್. You are a businessman. You are making education business. You have no right to make education business. Please step down. Come down. Please keep away your daughter from all this business. Keep away your daughter from all this business. Otherwise, all the students will be racist. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ರೆಸಿಸ್ಟ್ ಮಾಡಿ ಅಂತ. ನಾವೇ ನಿಮ್ಮ ವಿರುದ್ಧ ರೆಸಿಸ್ಟ್ ಮಾಡ್ತೀವಿ, ಪ್ರತಿಭಟಿಸ್ತೀವಿ. ನಿಮ್ಮ ವಿರುದ್ಧ, ನಿಮ್ಮ ಮಗಳ ವಿರುದ್ಧ. ಗ್ರಾಮೀಣ ಬಡ ಹುಡುಗಿಯರ, ದುರ್ಬಲ ಮಕ್ಕಳ ಎಜುಕೇಶನ್ ಕಿತ್ಕೋತಾರ. ನೀವು ನಿಮ್ಮ ಮಗಳ ವಿರುದ್ಧ ದೊಡ್ಡ ರೆಸಿಸ್ಟ್ ನಡೆಯುತ್ತೆ. ಇಡೀ ರೆಸಿಸ್ಟ್ ನಡೆಯುತ್ತೆ. ಜನ ಬೀದಿಗೆ ಬೀಳ್ತಾರೆ. 2025-26ವರೆಗೆ 3617 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ. ಇದು ಸಮಾಜವಾದಿ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋ ಬೊಗಳೆ ದಾಸ ಸಿದ್ದರಾಮಯ್ಯ ಮಾಡಿದ್ದು. ಸೊ ಯಾವುದೇ ಶಾಲೆ ಮುಚ್ಚೋದಿಲ್ಲ ಅಂತ ಹೇಳಿ ಇವರು ಮುಚ್ಕೊಂಡು ಬಂದ್ರು. ಇವರು ಸರ್ಕಾರಿ ಶಾಲೆ, ನೆರೆಹೊರೆ ಶಾಲೆ ಅಂತ ಹೇಳ್ತಾರೆ. ಸೊ ಇವರು ಶಾಲೆ ಕಮ್ಮಿ ಮಾಡೋದು. ಇವರು ಶಿಕ್ಷಕರ ನೇಮಕಾತಿ ನಿಲ್ಲಿಸೋದು, ಉದ್ಯೋಗ ಭಾಗ್ಯ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವರು ಉದ್ಯೋಗ ಮಾಡಿದ್ರೆ ಜನಗೆ ಇಲ್ಲಿ ಸರ್ಕಾರಿ ಶಾಲೆ 60,000 ಶಾಲೆಗಳನ್ನ 60,000 ಶಿಕ್ಷಕರನ್ನು ನೇಮಿಸ್ಕೋಬೇಕು. ಪರ್ಮನೆಂಟ್ ನೇಮಕಾತಿ ಮಾಡಬೇಕು. ಯಾಕೆ ನೇಮಕ ಮಾಡಲ್ಲ ಇವ್ರಿಗೆ? ಯಾಕೆಂದ್ರೆ ಇವ್ರಿಗೆ ಸಂಬಳ ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಇವ್ರಿಗೆ ಸಂಬಳ ಕೊಟ್ರೆ ಅವ್ರಿಗೆ ಪೆನ್ಷನ್ ಕೊಡ್ಬೇಕಾಗತ್ತೆ. ಪರ್ಮನೆಂಟ್ ಪೋಸ್ಟ್ಗಳನ್ನು ಕೊಟ್ರೆ, ಪರ್ಮನೆಂಟ್ ಪೋಸ್ಟ್ ಕೊಟ್ರೆ ಅವ್ರಿಗೆ ಸಂಬಳ, ಪೆನ್ಷನ್ ಎಲ್ಲ ಕೊಡ್ಬೇಕಾಗುತ್ತೆ. ಆದ್ರೆ PP CSR ಮಾಡಲಲ್ಲಿ ಏನ್ ಮಾಡ್ಬೇಕು? ಮಾಡಿದ್ರೆ ಮರ್ಜ್ ಮಾಡಿ ಶಿಕ್ಷಕರ ಕೊರತೆ ಇಲ್ಲ ನೋಡಿ, ಬೇಕಾಗಿಲ್ಲ, ನೇಮಕಾತಿ ಮಾಡ್ಕೋಬೇಕಾಗಿಲ್ಲ. ಏನ್ ಮಹಾನ್ ಬುದ್ಧಿವಂತ ಅಲ್ರಿ ನೀವು? ಮಹಾನ್ ಬುದ್ಧಿವಂತ ನೀವು. ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸರ್ಕಾರದ ಈ ಹೊರೆಯನ್ನ ಜನರ ಮೇಲೆ ಹಾಕ್ತಾ ಇದೆ. ಶಿಕ್ಷಣ ಮೂಲಭೂತ ಅನ್ನೋ ಹೇಳೋ ಸರ್ಕಾರ ಶಿಕ್ಷಣ ಮೂಲಭೂತ ಸಂವಿಧಾನದ ಹಕ್ಕನ್ನ ತೆಗೆದು ಈಗ ಶಿಕ್ಷಣ ಕಲಿಬೇಕಾ? ನಿಮ್ಮ ಹಣೆ ಬರಹ ಅಂತ ಹೇಳ್ತಾ ಇದೆ. DK ಶಿವಕುಮಾರ್, ಸಿದ್ದರಾಮಯ್ಯ, ನೀವು ಎಲ್ಲಿವರೆಗೂ ತೊಲಗಲ್ಲೋ ಅಲ್ಲಿವರೆಗೂ ಸಂವಿಧಾನ ಉಳಿಯಲ್ಲ, ಸಂವಿಧಾನದ ಹಕ್ಕು ಉಳಿಯಲ್ಲ, ಶಿಕ್ಷಣ ಉಳಿಯಲ್ಲ. ಊರಿನ ಶಾಲೆ ಊರಿಗೆ ಬೇಕು. ಶಿಕ್ಷಕರ ನೇಮಕಾತಿ ಪೂರ್ಣಗೊಳಿಸ್ಬೇಕು. ನೀವೇನೋ ಗೆಸ್ಟ್ ಲೆಕ್ಚರ್ಸ್, 51,000 ಗೆಸ್ಟ್ ಟೀಚರ್ಸ್ ನೇಮಿಸ್ಕೋತೀವ. ನೋಡ್ರಿ, ಗೆಸ್ಟ್ ಟೀಚರ್ಸ್ ನೇಮಕ ಮಾಡೋದು ಒಂದೇ, ಗುಲಾಮ್ರ ನೇಮಕ ಮಾಡ್ಕೊಳ್ಳೋದು ಒಂದೇ. ಕಡಿಮೆ ಕೂಲಿಗೆ ಸೇವಾ ಭದ್ರತೆ ಇಲ್ಲದ ಈ ಗುಲಾಮರು, ಗೆಸ್ಟ್ ಲೆಕ್ಚರ್ಸ್ ಅನ್ನೋ ಗುಲಾಮರು ಈ ದೇಶ ಕಟ್ಟಕ್ ಸಾಧ್ಯವೇ? ಈ ರಾಜ್ಯವನ್ನ ಕಟ್ಟಕ್ ಸಾಧ್ಯವೇ? ನಿಮ್ಗೆ GDP ಎತ್ತದಕ್ಕೆ ಸಾಧ್ಯವೇ? ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಎಲ್ಲಿ
ಪ್ರತಿದಿನ ಎದ್ದ ತಕ್ಷಣ ಬನ್ನಿ ಪ್ರತಿಭಟನೆ ಮಾಡಿ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಚುನಾವಣೆಯನ್ನ ಮೋಸ ಮಾಡ್ತಾ ಕಳ್ತನ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ, ಇನ್ನೊಂದು ಕಡೆ ರೈತರ ಭೂಮಿಯನ್ನ, ಸರ್ಕಾರಿ ಶಾಲೆಯನ್ನ ಕಳ್ತನ ಮಾಡ್ತಾ ಇರ್ತಕ್ಕಂಥ ನೀವು, ನಿಮ್ಮ ವಿರುದ್ಧ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯುತ್ತೆ. ರೆಸಿಸ್ಟ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ನಮ್ಮ ನಾಯಕರು, ಅವರ ಮಾತು ಬಹಳ ಸರಿಯಾಗಿದೆ, ಮಹಾತ್ಮ ಗಾಂಧಿ ಅವರ ತತ್ವವನ್ನು ಅವರು ಹೇಳ್ತಾರೆ. ಸೊ ನಿಮ್ಮ ವಿರುದ್ಧ ಪ್ರತಿದಿನ ರೆಸಿಸ್ಟ್ ರೆಸಿಸ್ಟ್ ಎರಡನೆಯ ಸ್ವಾತಂತ್ರ್ಯ ಹೋರಾಟ, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳಿ ಮತ್ತು ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಮಾಡ್ತೀವಿ ಅಂತ ನೀವು ಹೊರಟಿರ್ತಕ್ಕಂಥ ಏನು ಭೂಮಿ ಇದೆಯಲ್ಲ, ಸೊ ಈ ಭೂಮಿ ಕಿತ್ಕೊಳ್ತಕ್ಕಂಥ ವಿರುದ್ಧ ಹೋರಾಟ, ರೆಸಿಸ್ಟ್ ಎರಡನೇ ಸ್ವಾತಂತ್ರ್ಯ ಹೋರಾಟ, ಡಿ ಕೆ ಶಿವಕುಮಾರ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ, ಈ ಜನ ವಿರೋಧಿ, ಸಂವಿಧಾನ ವಿರೋಧಿ, ಮೂಲಭೂತ ಶಿಕ್ಷಣ ಹಕ್ಕಿನ ವಿರೋಧಿಯ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿಬೇಕು. ಕಾಕ್ರೋಚ್ ಪಾರ್ಟಿ ಅಂತೆ ಯಾವ ಪಾರ್ಟಿಯೋ ನಮ್ಗೆ ಗೊತ್ತಿಲ್ಲ, ಜನ ಬೀದಿಗೆ ಬನ್ನಿ. ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಇದನ್ನ ದಯವಿಟ್ಟು ತಡಿಬೇಕು ಅಂದ್ರೆ ಜನ ಬೀದಿಗೆ ಬರ್ಬೇಕು. ಈಗಾಗಲೇ ಬಂದಿದ್ದಾರೆ, ಸೊ ಅವ್ರ ಜೊತೆ ಎಲ್ಲ ಮಾತನಾಡಿದೀವಿ. ಇನ್ನು ಪ್ರತಿದಿನ ಇವರು ಯಾವುದೇ ಕಾರಣಕ್ಕೂ ಸರ್ಕಾರ ನಡ್ಸಕ್ ಆಗ್ಬಾರ್ದು. ನಾನ್ ಕೋಆಪರೇಷನ್. ಸ್ಟಾಪ್ ಮರ್ಜಿಂಗ್ ಸ್ಕೂಲ್ಸ್, ಅಪಾಯಿಂಟ್ ಟೀಚರ್ಸ್, ಓಪನ್ ಸ್ಕೂಲ್ಸ್. ಎಲ್ಲಿವರೆಗೂ ಮಹಾತ್ಮ ಗಾಂಧಿ ಇರ್ತಾರೋ, ಎಲ್ಲಿವರೆಗೂ ಅಂಬೇಡ್ಕರ್ ಇರ್ತಾರೋ, ಎಲ್ಲಿವರೆಗೂ ಭಾರತ ಸಂವಿಧಾನ ಇರುತ್ತೋ ಅಲ್ಲಿವರೆಗೂ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸರ್ಕಾರಿ ಶಾಲೆ ಮುಗಿಸಕ್ ಬಿಡೋದಿಲ್ಲ. ನಮ್ಮ ಹೋರಾಟ ಶುರು ಇವತ್ತಿಂದ. ಎರಡನೇ ಸ್ವಾತಂತ್ರ್ಯ ಹೋರಾಟ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ, ನಿಮ್ಮ ವಿರುದ್ಧವೇ ಹೋರಾಟ. ನಮಸ್ಕಾರ ವೀಕ್ಷಕರೇ.